ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸ್ಲೋಗನ್ಸ್ ಆಫ್ ಇಂಡಿಯಾ, ಭಾರತದ ಪ್ರಮುಖ ನಾಯಕರು ನೀಡಿದಂತಹ ಪ್ರಮುಖ ಐತಿಹಾಸಿಕ ಘೋಷಣೆಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ, ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ. ಹಾಗೆಯೇ ವಿಡಿಯೋದ ಕೊನೆಯಲ್ಲಿ ಚಿತ್ರಗಳ ಮೂಲಕ ಈ ಸ್ಲೋಗನ್ಗಳ ಒಂದು ಅಭ್ಯಾಸವನ್ನು ಕೂಡ ಮಾಡೋಣ, ಅದರ ಅರ್ಥವನ್ನು ಕೂಡ ತಿಳ್ಕೊಳ್ಳೋಣ. ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ, ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ನೀಡಿದವರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಭಗತ್ ಸಿಂಗ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಗತ್ ಸಿಂಗ್ ಅವರು ಇನ್ಕ್ವಿಲಾಬ್ ಜಿಂದಾಬಾದ್ ಎನ್ನುವಂಥ ಘೋಷಣೆಯನ್ನು ಭಾರತದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ನೀಡ್ತಾರೆ. ದೆಹಲಿಯಲ್ಲಿ ಮೊದಲಿಗೆ ಇವರು ಈ ಒಂದು ಘೋಷಣೆಯನ್ನು ನೀಡ್ತಾರೆ. ದೆಹಲಿಯಲ್ಲಿ ಮೊದಲು ನೀಡ್ತಾರೆ. ಇನ್ ಸೆಂಟ್ರಲ್ ಅಸೆಂಬ್ಲಿ, ಸೆಂಟ್ರಲ್ ಅಸೆಂಬ್ಲಿ ನ್ಯೂ ಡೆಲ್ಲಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಗತ್ ಸಿಂಗ್ ಅವರು ಇನ್ಕ್ವಿಲಾಬ್ ಜಿಂದಾಬಾದ್ ಎನ್ನುವಂಥ ಘೋಷಣೆಯನ್ನು ನೀಡಿದರು. ಡೂ ಆರ್ ಡೈ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ಪ್ರಶ್ನೆ ಈ ರೀತಿ ಕೂಡ ಕೇಳ್ಬೋದು, ಮಾಡು ಇಲ್ಲವೇ ಮಡಿ. ಮಾಡು ಇಲ್ಲವೇ ಮಡಿ ಅಥವಾ ಡೂ ಆರ್ ಡೈ ಘೋಷಣೆಯನ್ನು ನೀಡಿದವರು ಯಾರು? ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ. ಹಾಗಾದರೆ ಮಹಾತ್ಮ ಗಾಂಧೀಜಿಯವರು ಯಾವ ಸಂದರ್ಭದಲ್ಲಿ ಡೂ ಆರ್ ಡೈ ಅಥವಾ ಮಾಡು ಇಲ್ಲವೇ ಮಡಿ ಎನ್ನುವಂತಹ ಘೋಷಣೆ ನೀಡಿದ್ರು ಕೇಳಿದ್ರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸಂದರ್ಭದಲ್ಲಿ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಥವಾ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳುವಳಿ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ಒಂದು ಘೋಷಣೆಯನ್ನು ನೀಡ್ತಾರೆ. 1942 ಆಗಸ್ಟ್ 8ರಂದು ಮಹಾತ್ಮ ಗಾಂಧೀಜಿಯವರು ಈ ಘೋಷಣೆಯನ್ನು ನೀಡಿದರು. ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ಸರಿಯಾದ ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಅಂದರೆ ಸೈನಿಕರಿಗೆ ಮತ್ತು ಕಿಸಾನ್ ರೈತರಿಗೆ ಇಂಪಾರ್ಟೆನ್ಸ್ ಕೊಡುವಂತಹ ಜೈಕಾರ ಹಾಕುವಂಥ ಒಂದು ಘೋಷಣೆ ಇದು, ಜೈ ಜವಾನ್ ಜೈ ಕಿಸಾನ್. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಗ್ಗೆ ಹೇಳೋದಾದರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತದ 2ನೇ ಪ್ರಧಾನಮಂತ್ರಿ. ನೆಹರು ಅವರ ನಂತರ ಭಾರತದ ಪ್ರಧಾನಮಂತ್ರಿ ಆದವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಇನ್ನೊಂದು ಪ್ರಮುಖ ಘೋಷಣೆ ಇದೆ. ಈ ಘೋಷಣೆ ಯಾವುದು ಕೇಳಿದ್ರೆ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್. ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್. ಸೊ ಈ ಘೋಷಣೆಯನ್ನು ನೀಡಿದವರು ಯಾರು? ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಘೋಷಣೆಯನ್ನು ನೀಡಿದ ಯಾರು ಕೇಳಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅಟಲ್ ಬಿಹಾರಿ ವಾಜಪೇಯಿ ಅವರು ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಎನ್ನುವಂಥ ಘೋಷಣೆಯನ್ನು ನೀಡಿದರು. 1998ರಲ್ಲಿ ಪೋಖ್ರಾನ್ನಲ್ಲಿ ಅಣು ಪರೀಕ್ಷೆ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ನೀಡಿದಂಥ ಘೋಷಣೆ 1998ರಲ್ಲಿ. ಸ್ಥಳದಲ್ಲಿ ಕೇಳಿದ್ರೆ ಪೋಖ್ರಾನ್ ಅಣು ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಎನ್ನುವಂಥ ಘೋಷಣೆಯನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ನೀಡಿದರು. ವೇದಗಳಿಗೆ ಹಿಂದಿರುಗಿ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ಸರಿಯಾದ ಉತ್ತರ ದಯಾನಂದ ಸರಸ್ವತಿ. ಸ್ವಾಮಿ ದಯಾನಂದ ಸರಸ್ವತಿ ಅವರು ವೇದಗಳಿಗೆ ಹಿಂದಿರುಗಿ ಎನ್ನುವಂಥ ಘೋಷಣೆಯನ್ನು ನೀಡಿದರು. ಇವರು ಆರ್ಯ ಸಮಾಜದ ಸ್ಥಾಪಕರು. ಆರ್ಯ ಸಮಾಜದ ಸ್ಥಾಪಕರು ಇವರು ಸ್ವಾಮಿ ದಯಾನಂದ ಸರಸ್ವತಿಯವರು. ಇವರು ವೇದಗಳಿಗೆ ಹಿಂದಿರುಗಿ ಎನ್ನುವಂಥ ಘೋಷಣೆಯನ್ನು ಕೊಡ್ತಾರೆ ಮತ್ತು 1875ರಲ್ಲಿ ಇವರು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದ್ರು. 1875ರಲ್ಲಿ ಆರ್ಯ ಸಮಾಜ ಸ್ಥಾಪನೆ. ಹಾಗೆಯೇ 1875ರಲ್ಲಿ ಇವರು ಸತ್ಯಾರ್ಥ ಪ್ರಕಾಶ ಎನ್ನುವಂಥ ಪತ್ರಿಕೆಯನ್ನು ಕೂಡ ಹೊರಡಿಸಿದರು. ಸತ್ಯಾರ್ಥ
ಪ್ರಕಾಶ, ಇದು ಕೂಡ ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್. ಸೊ ಸತ್ಯಾರ್ಥ ಪ್ರಕಾಶ ಪತ್ರಿಕೆ ಯಾರ್ದು ಕೇಳಿದ್ರೆ ಸ್ವಾಮಿ ದಯಾನಂದ ಸರಸ್ವತಿಯವರು. ಯಾವ ಒಂದು ಇಸ್ವಿಯಲ್ಲಿ ಹೊರಡಿಸಿದ್ರು ಕೇಳಿದ್ರೆ 1875ರಲ್ಲಿ. ಹಾಗೆಯೇ ಇವರು 1875ರಲ್ಲಿ ಸ್ಥಾಪಿಸಿದ ಒಂದು ಸಮಾಜದ ಹೆಸರು ಯಾವುದು ಕೇಳಿದ್ರೆ ಆರ್ಯ ಸಮಾಜ. ಇವರು ನೀಡಿದ ಘೋಷಣೆ ವೇದಗಳಿಗೆ ಹಿಂದಿರುಗಿ. ನೀವು ನನಗೆ ರಕ್ತವನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ. ಗಿವ್ ಮಿ ಯುವರ್ ಬ್ಲಡ್, ಐ ವಿಲ್ ಗಿವ್ ಯು ಫ್ರೀಡಮ್ ಎನ್ನುವಂತಹ ಘೋಷಣೆಯನ್ನು ನೀಡಿದವರು ಯಾರು? ಗಿವ್ ಮಿ ಬ್ಲಡ್, ಐ ವಿಲ್ ಗಿವ್ ಯು ಫ್ರೀಡಮ್. ಸೊ ಈ ಘೋಷಣೆಯನ್ನು ನೀಡಿದ್ದು ಯಾರು ಕೇಳಿದ್ರೆ ಸುಭಾಷ್ ಚಂದ್ರ ಬೋಸ್ ಅವರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ಅವರು ಇನ್ನಿತರ ಪ್ರಮುಖ ಘೋಷಣೆ ಯಾವುದು ಕೇಳಿದ್ರೆ ಡೆಲ್ಲಿ ಚಲೋ, ಜೈ ಹಿಂದ್, ಹಾಗೆಯೇ ಗಿವ್ ಮಿ ಬ್ಲಡ್ ಆ್ಯಂಡ್ ಐ ವಿಲ್ ಗಿವ್ ಯು ಫ್ರೀಡಮ್ ಎನ್ನುವಂಥ ಘೋಷಣೆಗಳು ಪ್ರಮುಖ ಘೋಷಣೆಗಳಾಗಿದ್ದಾವೆ. ಸೊ ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯನ್ ಸ್ಟ್ರಗಲ್ ಎನ್ನುವಂತಹ ಪತ್ರಿಕೆಯನ್ನು ಕೂಡ ಹೊರಡಿಸಿದ್ರು. ಇಂಡಿಯನ್ ಸ್ಟ್ರಗಲ್. ಸೊ ಇಂಡಿಯನ್ ಸ್ಟ್ರಗಲ್ ಪತ್ರಿಕೆ ಯಾರ್ದು ಕೇಳಿದ್ರೆ ಸುಭಾಷ್ ಚಂದ್ರ ಬೋಸ್ ಅವ್ರದ್ದು, ನೆನಪಿರಲಿ. ಸೈಮನ್ ಕಮಿಷನ್ ಗೋ ಬ್ಯಾಕ್ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ಸರಿಯಾದ ಉತ್ತರ ಲಾಲಾ ಲಜಪತ್ ರಾಯ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೈಮನ್ ಗೋ ಬ್ಯಾಕ್ ಅಥವಾ ಸೈಮನ್ ಕಮಿಷನ್ ಗೋ ಬ್ಯಾಕ್ ಅನ್ನುವಂಥ ಘೋಷಣೆ ನೀಡಿದ್ದು ಲಾಲಾ ಲಜಪತ್ ರಾಯ್ ಅವರು. ಸೊ ಲಾಲಾ ಲಜಪತ್ ರಾಯ್ ಅವರು ಈ ಒಂದು ಘೋಷಣೆಯನ್ನು ಪ್ರಮುಖ ಘೋಷಣೆ ನೀಡ್ತಾರೆ. ಇನ್ನು ಸಾರೆ ಜಹಾನ್ ಸೆ ಅಚ್ಚದ ಬಗ್ಗೆ ಹೇಳೋದಾದರೆ ಇದೇ ಸಂದರ್ಭದಲ್ಲಿ ಸಾರೆ ಜಹಾನ್ ಸೆ ಅಚ್ಚ ಎನ್ನುವಂತಹ ಗೀತೆಯನ್ನು ರಚನೆ ಮಾಡಿದ್ದು, ಆ ಮೂಲಕ ಒಂದು ಘೋಷಣೆಯನ್ನು ಕೂಡ ಕೊಟ್ಟಿದ್ದಾರೆ ಕೇಳಿದ್ರೆ ಮೊಹಮ್ಮದ್ ಇಕ್ಬಾಲ್. ಮೊಹಮ್ಮದ್ ಇಕ್ಬಾಲ್ ಅವರು ಸಾರೆ ಜಹಾನ್ ಸೆ ಅಚ್ಚ ಘೋಷಣೆ ಕೊಡ್ತಾರೆ. ಇನ್ನು ದೇಶ್ ಬಚಾವೋ ಎನ್ನುವಂತಹ ದೇಶ್ ಬಚಾವೋ ದೇಶ್ ಬನಾವೋ, ದೇಶ್ ಬಚಾವೋ ದೇಶ್ ಬನಾವೋ ಎನ್ನುವಂತಹ ಘೋಷಣೆ ಯಾರಿದ್ರು ಕೇಳಿದ್ರೆ ಪಿ ವಿ ನರಸಿಂಹರಾವ್. ಈ ಅಂಶಗಳು ಕೂಡ ಗೊತ್ತಿರಲಿ. ಸರ್ಪರೋಶಿ ಕಿ ತಮನ್ನಾ ಅಬ್ ಹಮಾರೆ ದಿಲ್ ಮೇ ಹೇ ಎಂದು ಹೇಳಿದವರು ಯಾರು? ಸರ್ಪರೋಶಿ ಕಿ ತಮನ್ನಾ ಅಬ್ ಹಮಾರೆ ದಿಲ್ ಮೇ ಹೇ. ಇದರ ರಚನೆಕಾರರು ಯಾರು ಕೇಳಿದ್ರೆ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆರಾಮ್ ಹರಾಮ್ ಹೇ ಎಂದು ಘೋಷಣೆ ನೀಡಿದವರು ಯಾರು? ಆರಾಮ್ ಹರಾಮ್ ಹೇ ಎನ್ನುವಂತಹ ಘೋಷಣೆಯನ್ನು ನೀಡಿದ್ದು ಯಾರು ಕೇಳಿದ್ರೆ ಜವಾಹರ್ಲಾಲ್ ನೆಹರು. ಇಂಗ್ಲಿಷಲ್ಲಿ ಕಾಸ್ಟ್ ಆಫ್ ಲೇಜಿನೆಸ್ ಅಂತ ಕರೀತಾರೆ. ಕಾಸ್ಟ್ ಆಫ್ ಲೇಜಿನೆಸ್ ಅಥವಾ ಆರಾಮ್ ಹರಾಮ್ ಹೇ ಅಂತೇಳಿ ಜವಾಹರ್ಲಾಲ್ ನೆಹರು ಅವರು ಘೋಷಣೆಯನ್ನು ನೀಡಿದರು. ಇವರು ಭಾರತಕ್ಕೆ 17 ವರ್ಷ ಪ್ರಧಾನಮಂತ್ರಿಗಳಾಗಿದ್ದರು. ಭಾರತದ ಮೊದಲ ಪ್ರೈಮ್ ಮಿನಿಸ್ಟರ್. ಸಾರೆ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಎಂದು ಹೇಳಿದವರು ಯಾರು? ಸರಿ ಉತ್ತರ ಮೊಹಮ್ಮದ್ ಇಕ್ಬಾಲ್. ಆಗಲೇ ಹೇಳಿದಾಗೆ ಮೊಹಮ್ಮದ್ ಇಕ್ಬಾಲ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಸಾರೆ ಜಹಾನ್ ಸೆ ಅಚ್ಚಕ್ಕೆ ಇನ್ನೊಂದು ಹೆಸರಿದೆ. ಈ ಗೀತೆಗೆ ಇನ್ನೊಂದು ಹೆಸರಿತ್ತು. ಇನ್ನೊಂದು ಹೆಸರೇನು ಕೇಳಿದ್ರೆ ತರಾನಾ ಇ ಹಿಂದ್. ತರಾನಾ ಇ ಹಿಂದ್ ಇದು ಸಾರೆ ಜಹಾನ್ ಸೆ ಅಚ್ಚಕ್ಕಿದ್ದ ಇನ್ನೊಂದು ಹೆಸರಾಗಿದೆ. ಸಂಪೂರ್ಣ ಕ್ರಾಂತಿ ಘೋಷಣೆಯನ್ನ ನೀಡಿದವರು ಯಾರು? ಸಂಪೂರ್ಣ ಕ್ರಾಂತಿ, ಕಂಪ್ಲೀಟ್ ರೆವಲ್ಯೂಷನ್ ಅಥವಾ ಟೋಟಲ್ ರೆವಲ್ಯೂಷನ್. ಟೋಟಲ್ ರೆವಲ್ಯೂಷನ್. ಸೊ ಸಂಪೂರ್ಣ ಕ್ರಾಂತಿ ಅಥವಾ ಟೋಟಲ್ ರೆವಲ್ಯೂಷನ್ ಘೋಷಣೆಯನ್ನು ನೀಡಿದ್ದು ಯಾರು ಕೇಳಿದ್ರೆ ಜಯಪ್ರಕಾಶ ನಾರಾಯಣ.
ಜಯಪ್ರಕಾಶ್ ನಾರಾಯಣ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಜಯಪ್ರಕಾಶ್ ನಾರಾಯಣ್ ಅವರು 1974ರಲ್ಲಿ ಇಂದಿರಾ ಗಾಂಧಿಯ ವಿರುದ್ಧ ಒಂದು ಹೋರಾಟವನ್ನು ಮಾಡ್ತಾರೆ. ಇವರು ಆ ಸಂದರ್ಭದಲ್ಲಿ ಟೋಟಲ್ ರೆವಲ್ಯೂಷನ್ ಎನ್ನುವಂಥ ಕ್ರಾಂತಿ ನೀಡ್ತಾರೆ. ಜಯಪ್ರಕಾಶ್ ನಾರಾಯಣ್ JP ಚಳವಳಿ ಅಂತ ನಾವು ಒಂದು ತುಂಬ ಪ್ರಸಿದ್ಧವಾದ ಚಳವಳಿ. ಸೊ ಜಯಪ್ರಕಾಶ್ ನಾರಾಯಣ್ ಅವ್ರ ಬಗ್ಗೆ ಒಂದೊಂದು ಇಂಪಾರ್ಟೆಂಟ್ ಅಂಶ ಇದೆ. ಏನು ಕೇಳಿದ್ರೆ, ಇವರಿಗೆ ಜಯಪ್ರಕಾಶ್ ನಾರಾಯಣ್ ಅವರಿಗೆ 1999ರಲ್ಲಿ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು. ಯಾರಿಗೆ? ಜಯಪ್ರಕಾಶ್ ನಾರಾಯಣ್ ಅವರಿಗೆ. ಸತ್ಯಮೇವ ಜಯತೆ ಎನ್ನುವಂತಹ ಘೋಷಣೆಯನ್ನು ನೀಡಿದವರು ಯಾರು? ಸತ್ಯಮೇವ ಜಯತೆ. ಸೊ ಸತ್ಯಮೇವ ಜಯತೆ ಎನ್ನುವಂಥ ಘೋಷಣೆಯನ್ನು ನೀಡಿದವರು ಯಾರು ಕೇಳಿದ್ರೆ, ಮದನ ಮೋಹನ ಮಾಳವೀಯ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮದನ್ ಮೋಹನ್ ಮಾಳವೀಯ. ಸೊ ಇವರು ಇಂಡಿಯಾ ಹಿಂದೂ ಮಹಾಸಭಾದ ಸಂಸ್ಥಾಪಕ ಅಧ್ಯಕ್ಷರು. ಭಾರತೀಯ ಹಿಂದೂ ಮಹಾಸಭಾದ ಸಂಸ್ಥಾಪಕ ಅಧ್ಯಕ್ಷರು. ಸಂಸ್ಥಾಪಕ ಅಧ್ಯಕ್ಷರಾಗಿದ್ದಾರೆ ಯಾರು? ಮದನ್ ಮೋಹನ್ ಮಾಳವೀಯ ಅವರು. ಇವರು ಭಾರತೀಯ ಹಿಂದೂ ಮಹಾಸಭಾದ ಸಂಸ್ಥಾಪಕ ಅಧ್ಯಕ್ಷರು. ಸ್ವತಂತ್ರ ನನ್ನ ಆಜನ್ಮ ಸಿದ್ಧ ಹಕ್ಕು ಎಂದು ಹೇಳಿದವರು ಯಾರು? ಸರಿಯಾದ ಉತ್ತರ ಬಾಲ ಗಂಗಾಧರ್ ತಿಲಕ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸ್ವತಂತ್ರ ನನ್ನ ಆಜನ್ಮ ಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ. ಅದನ್ನು ಪಡೆದೇ ತೀರುತ್ತೇನೆ. ಈ ಘೋಷಣೆಯನ್ನು ನೀಡಿದವರು ಬಾಲ ಗಂಗಾಧರ್ ತಿಲಕ್ ಅವರು. 1916ರಲ್ಲಿ ಘೋಷಣೆ ನೀಡ್ತಾರೆ. 1916ರಲ್ಲಿ ಈ ಘೋಷಣೆಯನ್ನು ನೀಡಿದರು. ಇವರು ಫಾದರ್ ಆಫ್ ಇಂಡಿಯನ್ ಅನ್ರೆಸ್ಟ್ ಅಂತೇಳಿ ಕರೆಸಿಕೊಂಡ್ರು. ಫಾದರ್ ಆಫ್ ಇಂಡಿಯನ್ ಅನ್ರೆಸ್ಟ್. ಫಾದರ್ ಆಫ್ ಇಂಡಿಯನ್ ಅನ್ರೆಸ್ಟ್ ಯಾರು ಕೇಳಿದ್ರೆ ಬಾಲಗಂಗಾಧರ್ ತಿಲಕ್ ಅವರು. ಇವರು ಮರಾಠ ಮತ್ತು ಕೇಸರಿ ಎನ್ನುವಂಥ ಪತ್ರಿಕೆಯನ್ನು ಹೊರಡಿಸಿದ್ರು. ಮರಾಠ ಮತ್ತು ಕೇಸರಿ. ಸೊ ಮರಾಠ ಪತ್ರಿಕೆಯನ್ನು ಇಂಗ್ಲಿಷ್ನಲ್ಲಿಯೂ, ಕೇಸರಿ ಪತ್ರಿಕೆಯನ್ನು ಮರಾಠಿಯಲ್ಲಿಯೂ ಹೊರಡಿಸಿದ್ರು. ಈ ಎಲ್ಲ ಅಂಶಗಳು ಗೊತ್ತಿರಲಿ. ಹಿಂದಿ ಹಿಂದೂ ಹಿಂದೂಸ್ತಾನ್ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ಸರಿಯಾದ ಉತ್ತರ ಭರತೇಂದು ಹರಿಶ್ಚಂದ್ರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಡೆಲ್ಲಿ ಚಲೋ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್. ನೇತಾಜಿ ಸುಭಾಷ್ ಚಂದ್ರ ಬೋಸ್. ಇವರಿಗೆ ನೇತಾಜಿ ಎನ್ನುವಂಥ ಬಿರುದು ಕೂಡ ಇತ್ತು. ಹೂ ಲಿವ್ಸ್ ಇಫ್ ಇಂಡಿಯಾ ಡೈಸ್ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಚಿತ್ರಗಳ ಮೂಲಕ ವ್ಯಕ್ತಿಗಳ, ಭಾರತದ ಸ್ವತಂತ್ರ ಹೋರಾಟಗಾರರ ಫೋಟೋಗಳ ಜೊತೆಗೆ ಅವರ ಒಂದು ಘೋಷಣೆಗಳನ್ನು ಅಭ್ಯಾಸ ಮಾಡೋಣ. ನೋಡಿ, ಸತ್ಯಮೇವ ಜಯತೆ ಘೋಷಣೆ ನೀಡಿದ್ದು ಮದನ್ ಮೋಹನ್ ಮಾಳವೀಯ. ಇಲ್ಲಿದೆ ಅವರ ಚಿತ್ರ, ಮದನ್ ಮೋಹನ್ ಮಾಳವೀಯ. ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ ಎನ್ನುವಂಥ ಗೀತೆಯ ರಚನೆಕಾರರು ಮೊಹಮ್ಮದ್ ಇಕ್ಬಾಲ್. ಎವರಿ ಫೆನ್ಸ್ ಬಿಗಿನ್ಸ್ ಟು ಫೀಡ್ ಆನ್ ಕ್ರಾಪ್ಸ್. ಇದನ್ನು ನೀಡಿದ್ದು ಪಿ ಆನಂದ್ ಚಾರ್ಲು. ಎವರಿ ಫೆನ್ಸ್ ಬಿಗಿನ್ಸ್ ಟು ಫೀಡ್ ಆನ್ ಕ್ರಾಪ್ಸ್ ಘೋಷಣೆ ನೀಡಿದ್ದು ಪಿ ಆನಂದ್ ಚಾರ್ಲು. ಡೆಲ್ಲಿ ಚಲೋ ಫೇಮಸ್ ಸ್ಲೋಗನ್ ಇನ್ ಇಂಡಿಯನ್ ಫ್ರೀಡಮ್, ಸುಭಾಷ್ ಚಂದ್ರ ಬೋಸ್. ಡೂ ಆರ್ ಡೈ, ಕರೋ ಯಾ ಮರೋ, ಮಾಡು ಇಲ್ಲವೇ ಮಡಿ, ಮಹಾತ್ಮ ಗಾಂಧೀಜಿ. ಪೂರ್ಣ ಸ್ವರಾಜ್, ಹಂಸರಾಜ್ ಮೊಹಾನಿಯವರು ಪೂರ್ಣ ಸ್ವರಾಜ್ ಘೋಷಣೆ ನೀಡಿದರು. ಬ್ಯಾಕ್ ಟು ವೇದಾಸ್, ದಯಾನಂದ ಸರಸ್ವತಿ. ಆರಾಮ್ ಹರಾಮ್ ಹೇ, ಜವಾಹರ್ಲಾಲ್ ನೆಹರು. ಸೈಮನ್ ಕಮಿಷನ್ ಗೋ ಬ್ಯಾಕ್ ಘೋಷಣೆ ನೀಡಿದ್ದು ಲಾಲಾ ಲಜಪತ್ ರಾಯ್.
ಹಿಂದಿ, ಹಿಂದೂ, ಹಿಂದೂಸ್ತಾನ್ ಘೋಷಣೆ ನೀಡಿದ್ದು ಭರತೇಂದು ಹರಿಶ್ಚಂದ್ರ. ಇನ್ನು ಜೈ ಹಿಂದ್ ಘೋಷಣೆ ಸುಭಾಷ್ ಚಂದ್ರ ಬೋಸ್. ಹಾಗೆಯೇ ಗಿವ್ ಮೀ ಬ್ಲಡ್ ಐ ವಿಲ್ ಗಿವ್ ಯು ಫ್ರೀಡಮ್, ಈ ಘೋಷಣೆ ಕೂಡ ಸುಭಾಷ್ ಚಂದ್ರ ಬೋಸ್ ಅವ್ರದ್ದು. ಇನ್ನು ಇನ್ಕ್ವಿಲಾಬ್ ಜಿಂದಾಬಾದ್ ಹಸ್ರತ್ ಮೊಹಾನಿ ಕೊಟ್ಟಿದ್ದನ್ನ, ಇದನ್ನ ಹೆಚ್ಚು ಯೂಸ್ ಮಾಡಿದ್ದು ಬಳಕೆಗೆ ತಂದವರು ಭಗತ್ ಸಿಂಗ್. ಸ್ನೇಹಿತರೆ, ಇದಿಷ್ಟು ಭಾರತದ ಪ್ರಮುಖ ಹೋರಾಟಗಾರರ, ಫ್ರೀಡಮ್ ಫೈಟರ್ಸ್, ಸ್ವತಂತ್ರ ಸೇನಾನಿಗಳ ಒಂದು ಪ್ರಮುಖ ಘೋಷಣೆಗಳು. ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.